ಬಂಧಿಸಲು ಹೋದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕೊಲೆ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಮಂಡೇಲಾ ಗುಂಡೇಟು ತಿಂದ ಆರೋಪಿಯಾಗಿದ್ದಾನೆ. ಅಂದಹಾಗೆ ಬಂಡೆನಾಗನ ಕೊಲೆಗೆ ಯತ್ನಿಸಿದ ಆರೋಪದಲ್ಲಿ ಪೊಲೀಸರು ಈತನಿಗಾಗಿ ಹುಡುಕಾಡುತ್ತಿದ್ದರು. ಹೆಗ್ಗೆರೆ ಬಳಿಯ ಒಕ್ಕೋಡಿಯಲ್ಲಿ ಮನೋಜ್ ಇದ್ದ ಸ್ಥಳ ಪತ್ತೆ ಮಾಡಿದ ಪೊಲೀಸರು ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ಮನೋಜ್ ಮಚ್ಚು ಬೀಸಿದ್ದಾನೆ. ಬಳಿಕ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಪೊಲೀಸರು ಸೂಚಿಸಿದ್ದಾರೆ. ಇನ್ನು ಶರಣಾಗತಿಗೆ ಒಪ್ಪದಿದ್ದಾಗ ತುಮಕೂರು ಸಿಪಿಐ ದಿನೇಶ್ ಕುಮಾರ್ ಮನೋಜ್ ಕಾಲಿಗೆ ಗುಂಡು ಹಾರಿಸಿದ್ದು, ರೌಡಿ ಶೀಟರ್ ಮನೋಜ್ಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. FIR ರಿಜಿಸ್ಟರ್ ಮಾಡಿದ್ದೀವಿ. ಕಂಪ್ಲೇಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಬಂದಿದೆ. FIR ವಿಶೇಷ ಏನಂದರೆ ಯಾರೋ ಒಬ್ಬ ಮನೋಜ್ ಆ್ಯಂಡ್ ಮತ್ತು 3 ಅನ್ನೋನ್ ಬಂದು ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಡ್ಯಾಗರ್ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ. ಕಂಪ್ಲೇಂಟ್ ಮೇಲೆ 307 ಒಂದು FIR ಆಗಿದೆ. ಸೊ ಮನೋಜ್ ಅಲಿಯಾಸ್ ಮಂಡೇಲಾ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟರ್ ಆಗಿದ್ದಾರೆ ಸದ್ಯಕ್ಕೆ. ಸೊ ಹಳೆ ಅವ್ರ ಮೇಲೆ ಕೆಲವು 302, 307 ಕೇಸಸ್ NDPS ಆ್ಯಕ್ಟಲ್ಲಿ, ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್. ಸೊ ಅವ್ರನ್ನು ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ. ಸೊ ಅವರು ಸಿಕ್ಕಿದ್ದಾರೆ. ಸೊ ನಮ್ಮ ಪೊಲೀಸರು ಅವ್ರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಅವರು ನಮ್ಮ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ನಯಾಜ್ ಅಂತ ಅವರು, ಇನ್ನೊಬ್ಬ ASI ನಯಾಜ್ಗೆ ಒಂದು ಲೆಫ್ಟ್ ಫೋರ್ ಆರ್ಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್. ಸೊ ಇಲ್ಲಿಗೆ ಆಗಿದ್ದಾಗ ಸೊ ಅವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ, ಆದರೂ ಅವ್ರು ಸರೆಂಡರ್ ಆಗಿಲ್ಲ. ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದ್ರೆ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರನ್ನು ಅವ್ರನ್ನ ಸ್ಪಾಟಿಂದ ಕರ್ಕೊಂಡು ಪೊಲೀಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅವರು ರೌಡಿ ಶೀಟರೇ, ಅವ್ರದ್ದು ಇದೆ. ಸೊ ಅವ್ರ ಕ್ರಿಮಿನಲ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ತಾ ಇದ್ದೀವಿ. ಏನು ಬ್ಯಾಕ್ಗ್ರೌಂಡ್ ಏನು, ಬೆಳಗ್ಗೆ ಆಗಿರೋ ಅಟ್ಯಾಕ್ ಕಾರಣ ಏನು ಅನ್ನೋದು ಚೆಕ್ ಮಾಡಿಸ್ತಾರೆ. ಮನೋಜು ತುಮಕೂರು ಟೌನಲ್ಲಿ ರೌಡಿ ಶೀಟರ್. ಅಲ್ಲಿ ಇತ್ತೀಚೆಗೆ ಆರ್ಡರ್ ಕೂಡ ಆಗಿತ್ತು ರೌಡಿ ಶೀಟರ್ ಯಾವುದಕ್ಕೂ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಇದು ಚೆಕ್ ಮಾಡಿಸ್ತಾ ಇದ್ವಿ. ಯಾಕಂದರೆ ಇಬ್ಬರು ಹಳೆ ಮಾರುತಿ ಅಲಿಯಾಸ್ ಪೊಲಾಡ್ ಇಬ್ಬರು ಇದ್ದಾರೆ. ಮರ್ಡರ್ ಆಗಿದೆ ಅಕ್ಟೋಬರಲ್ಲಿ. ಸೊ ಆ ಮರ್ಡರಲ್ಲಿ ಇಬ್ಬರು ಸ್ವಲ್ಪ ಸಂಬಂಧಿಕರು ಗ್ಯಾಂಗ್, ಆಪೋಸಿಟ್ ಗ್ಯಾಂಗ್ಸಲ್ಲಿ ಇದ್ದಾರೆ ಇಬ್ಬರು. ಮಾರುತಿ ಅಲಿಯಾಸ್ ಮನೋಜ್ ಅಲಿಯಾಸ್ ಮಂಡೇಲಾ ಆ್ಯಂಡ್ ದಿಸ್ ಬಂಡೆನಾಗ. ಸೊ ಈ ಆಪೋಸಿಟ್ ಕಡೆ ಇದ್ದಾರೆ. ಸೊ ಆ ಥರ ಏನಾದರೂ ಕಾರಣ ಇದೆಯಾ ಅನ್ನೋದು ಚೆಕ್ ಮಾಡಿಸ್ತಾರೆ. ಡ್ಯಾಗರಿಂದ ಅಟ್ಯಾಕ್ ಮಾಡಿ ಶಾರ್ಪ್ ಆಬ್ಜೆಕ್ಟ್ ಕೈಗೂ ಮತ್ತು ಬೆನ್ನಿಗೆ. ನಮ್ಮ ಸಿಬ್ಬಂದಿಗೆ ಕೈಗೆ, ಲೆಫ್ಟ್ ಹ್ಯಾಂಡಿಗೆ ಒಬ್ಬರಿಗಾಗಿದೆ. ಇನ್ನೊಬ್ಬ ASIಗೂ ಓಕೆ ಸರ್.